ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವನ್ನು ಇವತ್ತು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಯಾವ್ಯಾವ ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ನೋಡೋಣ. ಮೊದಲಿಗೆ ಗೋವಾ ವಿಮೋಚನೆಗೊಂಡಿದ್ದು. ಗೋವಾ 1961ರಲ್ಲಿ ನಮ್ಮ ಭಾರತಕ್ಕೆ ಸೇರುತ್ತೆ. ಅಲ್ಲಿವರೆಗೂ ಕೂಡ ಅದು ಪೋರ್ಚುಗೀಸರ ವಶದಲ್ಲಿರುತ್ತೆ. ತಿಳ್ಕೊಳ್ಳಿ, ಭಾರತಕ್ಕೆ ಮೊದಲು ಬಂದಂತ ಯುರೋಪಿಯನ್ನರು ಪೋರ್ಚುಗೀಸರು. ಅಂದ್ರೆ ನಮಗೆ ಗೊತ್ತು, 1498ರಲ್ಲಿ ವಾಸ್ಕೋಡಿ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡುಹಿಡಿಯುವ ಮೂಲಕ ಭಾರತಕ್ಕೆ ತಲುಪ್ತಾನೆ. ಆ ಮೂಲಕ ಪ್ರಥಮ ಬಾರಿಗೆ ಬಂದಂತ ಪೋರ್ಚುಗೀಸರು 1961ರವರೆಗೂ ಕೂಡ ಇದ್ರು. ಅಂದ್ರೆ ಭಾರತಕ್ಕೆ ಮೊದಲು ಬಂದಂತ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ. ಕೊನೆಯದಾಗಿ ಭಾರತದಿಂದ ಹೋದಂತ ಯುರೋಪಿಯನ್ನರು ಕೂಡ ಪೋರ್ಚುಗೀಸರೇ. ಅಂದ್ರೆ 1961ರಲ್ಲಿ ಗೋವಾ ವಿಮೋಚನೆಗೊಳ್ಳುತ್ತೆ. ಆ ವಿಮೋಚನೆಗೊಂಡ ನಂತರ ಭಾರತಕ್ಕೆ 1961ರಲ್ಲಿ ಸೇರ್ಕೊಳ್ಳುತ್ತೆ. ಅಂದ್ರೆ ಕೊನೆಯದಾಗಿ ಪೋರ್ಚುಗೀಸರು ಭಾರತವನ್ನ ಬಿಟ್ಟು ಹೋದಂತ ಯುರೋಪಿಯನ್ನರು. ಇನ್ನು ನಾವು ನೋಡೋಣ ಹೈದರಾಬಾದ್ ಸಂಸ್ಥಾನದ ವಿಲೀನ. ಇದು 1948ರಲ್ಲಿ ಇದು ನಮ್ಮ ಭಾರತಕ್ಕೆ ಸೇರ್ಕೊಳ್ಳುತ್ತೆ. ಅಂದ್ರೆ 1947ರಲ್ಲಿ ಸ್ವಾತಂತ್ರ್ಯ ಬಂದರೂ ಕೂಡ ಹೈದರಾಬಾದಿನ ನಿಜಾಮರು ಈ ಹೈದರಾಬಾದ್ಗೆ ಸಂಸ್ಥಾನವನ್ನ ನಮ್ಮ ಭಾರತಕ್ಕೆ ಸೇರಿಸ್ತಿರ್ಲಿಲ್ಲ. ನಮ್ಮ ಭಾರತ ಸರ್ಕಾರ 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಸಂಸ್ಥಾನವನ್ನ ಭಾರತಕ್ಕೆ ಸೇರಿಸ್ಕೊಡ್ತಾರೆ. ಅಂದ್ರೆ ಪೊಲೀಸರು ಕಾರ್ಯಾಚರಣೆ ಮಾಡ್ತಾರೆ. ನಿಜಾಮ ಏನ್ ಮಾಡ್ತಾನೆ, ಒಂದು ಹೈದರಾಬಾದ್ ಸಂಸ್ಥಾನವನ್ನ ಭಾರತಕ್ಕೆ ವಿಲೀನ ಮಾಡೋದಕ್ಕೆ ಒಪ್ಕೋತಾನೆ. 1948ರಲ್ಲಿ ಸೆಪ್ಟೆಂಬರ್ 17ರಂದು ಸೇರ್ಕೊಂತಾನೆ. ಅಂದ್ರೆ ಪ್ರತಿ ಸೆಪ್ಟೆಂಬರ್ 17ನ ಹೈದರಾಬಾದ್ ವಿಮೋಚನಾ ದಿನ ಅಂತಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಹೈದರಾಬಾದ್ ಸಂಸ್ಥಾನ 1948 ಸೆಪ್ಟೆಂಬರ್ 17ರಂದು ಏನಾಗುತ್ತೆ, ಭಾರತಕ್ಕೆ ಸೇರ್ಕೊಳ್ಳುತ್ತೆ. ಇಲ್ಲಿ ಚೌರಿ ಚೌರ ಘಟನೆ. ಇದು 1922ರಲ್ಲಿ ಈ ಚೌರಿ ಚೌರ ಘಟನೆ ನಡೆಯುತ್ತೆ. ಈ ಚೌರಿ ಚೌರ ಘಟನೆ ಯಾಕೆ ನಡೀತು ಅಂದ್ರೆ, ಇಲ್ಲಿ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಘರ್ಷಣೆ ಆಗುತ್ತೆ. ಈ ಪೊಲೀಸರ ಘರ್ಷಣೆ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೆಯುವಂತ ಒಂದು ಸಂದರ್ಭದಲ್ಲಿ ಈ ಪೊಲೀಸರು ಏನ್ ಮಾಡಿದ್ರು, ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಕೈ ಮಾಡ್ತಾರೆ. ಇದರಿಂದ ಕುಪಿತಗೊಂಡಂತ ಸ್ವಾತಂತ್ರ್ಯ ಹೋರಾಟಗಾರರು ಈ ಒಂದು ಪೊಲೀಸ್ ಠಾಣೆಯ ಮೇಲೆ ಏನ್ ಮಾಡ್ತಾರೆ, ಬೆಂಕಿಯನ್ನ ಹಚ್ಚಿ 22 ಜನ ಪೊಲೀಸರನ್ನ ಏನ್ ಮಾಡ್ತಾರೆ, ಸಜೀವ ದಹನವನ್ನ ಮಾಡ್ತಾರೆ 1922ರಲ್ಲಿ. ಇದರಿಂದ ಇವರಿಗೆ ಇಂಥ ಹಿಂಸಾತ್ಮಕ ಪ್ರತಿಭಟನೆಯನ್ನ ಕಂಡಂತ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನ ವಾಪಸ್ ತೆಗೆದುಕೊಳ್ತಾರೆ. ಇದು ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ನಡೆದ ಘಟನೆ. ಇದು 1922ರಲ್ಲಿ ನಡೆಯುತ್ತೆ. 22 ಜನ ಪೊಲೀಸರನ್ನ ಸಜೀವ ದಹನವನ್ನ ಮಾಡ್ತಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು. ಇದರಿಂದ ಈ ಹಿಂಸಾತ್ಮಕ ಪ್ರತಿಭಟನೆಯನ್ನ ಕಂಡಂತ ನಮ್ಮ ಗಾಂಧೀಜಿಯವರಿಗೆ ಬಹಳ ನೋವಾಗ್ತದೆ. ಚೌರಿ ಚೌರ ಘಟನೆ ನಡೆದಿದ್ದು ಇದು 1922ರಲ್ಲಿ ನಡೆಯುತ್ತೆ. ಇನ್ನು ನಾವು ನೋಡೋಣ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನ. ಇದು ಯಾವಾಗ ನಡೀತು ಅಂದಾಗ, ಇದು 1893ರಲ್ಲಿ ನಡೆಯುತ್ತದೆ. ಇದು ನಮ್ಮೆಲ್ಲ ಯುವಜನರಿಗೆ ಸ್ಫೂರ್ತಿಯ ಚಿಲುಮೆ. ನಮ್ಮ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತವನ್ನ
ಪ್ರತಿನಿಧಿಸ್ತಾರೆ. ಅಮೆರಿಕದ ಚಿಕಾಗೋದಲ್ಲಿ ವಿಶ್ವಧರ್ಮ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ನಮ್ಮ ಭಾರತದ ಒಂದು ಸಂಸ್ಕೃತಿಯನ್ನು, ಆಚರಣೆಯನ್ನು, ಭಾರತದ ಹಿನ್ನೆಲೆ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ಒಂದು ವಿಶ್ವಧರ್ಮ ಸಮ್ಮೇಳನದಲ್ಲಿ ಸಾರ್ತಾರೆ. ಅದು 1893ರಲ್ಲಿ ನಡೆದು ಇಡೀ ವಿಶ್ವಕ್ಕೆ ನಮ್ಮ ವೇದಾಂತ ಏನು, ನಮ್ಮ ವೇದಗಳೇನು, ಉಪನಿಷತ್ತುಗಳೇನು, ನಮ್ಮ ಆಚಾರ ವಿಚಾರಗಳೇನು ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಿದಂಥ ಮಹಾನ್ ವ್ಯಕ್ತಿ ನಮ್ಮ ಸ್ವಾಮಿ ವಿವೇಕಾನಂದರು. ಅವರು ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿರ್ತಾರೆ. ಅದು 1893ರಲ್ಲಿ ನಡೆಯುತ್ತೆ. ಇನ್ನ ಸತ್ಯಶೋಧಕ ಸಮಾಜದ ಸ್ಥಾಪನೆ ಯಾವಾಗ ಆಯಿತು ಅಂದ್ರೆ 1873ರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡ್ತಾರೆ. ತಮ್ಮ ಹೆಂಡತಿ ಭಾರತದ ಪ್ರಥಮ ಶಿಕ್ಷಕಿಯಾದಂಥ ಸಾವಿತ್ರಿಬಾಯಿ ಫುಲೆ ಅವರ ಒಂದು ನೇತೃತ್ವದಲ್ಲಿ ಒಂದು ಹೆಣ್ಣು ಮಕ್ಕಳಿಗೋಸ್ಕರ ಶಾಲೆಗಳನ್ನ ಕೂಡ ತೆರೀತಾರೆ ನಮ್ಮ ಮಹಾತ್ಮ ಜ್ಯೋತಿಬಾ ಫುಲೆ ಅವರು. ಮತ್ತೆ ನಮ್ಮ ಸಮಾಜದಲ್ಲಿ ಅಂಟಿಕೊಂಡಿದ್ದಂಥ ಮೂಢನಂಬಿಕೆಗಳು, ಜಾತೀಯತೆ, ಅಸ್ಪೃಶ್ಯತೆ, ವಿಧವೆಯರನ್ನ ನೋಡ್ತಾ ಇದ್ದಂಥ ರೀತಿ, ಸತಿ ಪದ್ಧತಿ, ಬಹುಪತ್ನಿತ್ವ, ಇಂಥ ಅನೇಕ ಪದ್ಧತಿಗಳ ವಿರುದ್ಧ ಈ ಸತ್ಯಶೋಧಕ ಸಮಾಜ ಹೋರಾಟವನ್ನ ಮಾಡಿತು. ಆ ಮೂಲಕ ವಿಧವೆಯರಿಗೆ, ಅನಾಥರಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡುವಂಥ ಪ್ರಯತ್ನವನ್ನ ಮಾಡಿದ್ರು ಈ ಸತ್ಯಶೋಧಕ ಸಮಾಜ ಮಾಡ್ತು. ಹೆಣ್ಣು ಮಕ್ಕಳಿಗೋಸ್ಕರ ಅನೇಕ ಶಾಲೆಗಳನ್ನು ಕೂಡ ಈ ಒಂದು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಮತ್ತು ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಸ್ಥಾಪನೆ ಮಾಡಿದ್ರು. ಆ ಮೂಲಕ ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣದ ಒಂದು ಕಲ್ಪನೆಯನ್ನ, ಶಿಕ್ಷಣದ ಜಾಗೃತಿಯನ್ನ ಮೂಡಿಸಿದ್ರು. ಇಷ್ಟು ಇವತ್ತಿನ ಐತಿಹಾಸಿಕ ಘಟನೆಗಳು. ಮತ್ತಷ್ಟು ಐತಿಹಾಸಿಕ ಘಟನೆಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ಬರ್ತೇನೆ. ಅಲ್ಲಿವರೆಗೂ ನನ್ನ ಚಾನಲ್ನ ತಪ್ಪದೆ ನೋಡಿ. ಧನ್ಯವಾದಗಳು.